ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆಯಾಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಗುಂಡ್ಯಾ ನದಿಯ ನೀರು ರಸ್ತೆಗೆ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ, ಜಮೀನು ರಸ್ತೆಗೆ ನುಗ್ತಾ ಇದೆ. ಗುಂಡ್ಯಾ ಹೊಳೆ ನೀರು ಕಡಬ ತಾಲೂಕಿನ ಇಚ್ಲಂಪಾಡಿ ನಾನಾ ಅವಾಂತರಗಳಿಗೆ ಅಲ್ಲಿ ಶುರುವಾಗಿದೆ. ಈಚ್ಲಂಪಾಡಿ ಎಂಬಲ್ಲಿ ಕಡಬ ತಾಲೂಕು ರಸ್ತೆ ಮೇಲೆ ನೀರು ಇರುವಂಥ ಹಿನ್ನೆಲೆ ಮಡಿಪು ಬರಮೇಲು ಸಂಪರ್ಕ ಕಡಿತವಾಗಿದೆ. ಎರಡು ಗ್ರಾಮಗಳು ಅಂತ ಕಾಣಿಸುತ್ತೆ. ಮಡಿಪು ಅನ್ನೋದೊಂದು ಗ್ರಾಮ, ಬರೆಮೇಲು ಅನ್ನೋದೊಂದು ಗ್ರಾಮ. ಎರಡೂ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ ಮಳೆಯಿಂದ ಉಳ್ಳಾಕ್ಲು ದೇವಸ್ಥಾನವೂ ಕೂಡ ಜಲಾವೃತವಾಗಿದೆ. ಅಲ್ಲಿನ ಜನ ಬೋಟ್ನಲ್ಲಿ ಹೀಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೌದು, ಪರ್ಮನೆಂಟ್ ಆಗಿ ಮರವ ಡ್ಯಾಮ್ 12-13ರಲ್ಲಿ ಆಯಿತು. ಅದರ ನಂತರ ಇದು ಪರ್ಮನೆಂಟ್ ಆಗಿದ್ದೇ ಪರಿಸ್ಥಿತಿ. ನಮಗೆ ಒಂದು ಮಳೆ ಬಂದರೆ ಸಾಕು, ನೀರು ಹೋಗುದಿಲ್ಲ. ಅಲ್ಲಿ ಸರಗಾಗಿ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಅವರು 10 ಫೀಟ್ ಬೆಡ್ ಮಾಡಿ ಇಟ್ಟಿದ್ದಾರೆ. 3 ಫೀಟಿದ್ದು ಕಿಂಡಿ, 3 ಫೀಟಿದ್ದು ಪಿಲ್ಲರ್. ಆಗ ಅಲ್ಲಿ ಬ್ಲಾಕ್ ಆಗ್ತಾ ಉಂಟಲ್ಲ, ನೀರು ಹೋಗುದು. ಎಮರ್ಜೆನ್ಸಿ ಗೇಟ್ ಇಲ್ಲ ಅದಕ್ಕೆ. ಆದ ಕಾರಣ ಒಂದು ಮಳೆ ಬಂದರೆ ನೀರು ಇಲ್ಲಿಗೆಲ್ಲ ಬರುದು ನಮಗೆ ಕೃಷಿ ಭೂಮಿಗೆ. ಅವರಿಗೆ ನಾವು ವರ್ಷವೂ ಎಲ್ಲ ಇಲಾಖೆಗೂ ನಾವು ಅರ್ಜಿ ಎಲ್ಲ ಕೊಟ್ಟಿದ್ದೇವೆ. ನಿನ್ನೆ ರಾತ್ರಿ ಆಯಿತು. ರಾತ್ರಿ ಸಂಜೆ ಆದ ನಂತರ ಜಾಸ್ತಿ ಆಗ್ಲಿ ಶುರುವಾಯಿತು. ಈಗ ಇಷ್ಟ ಆಗಿದೆ, ಇನ್ನು ಕೂಡ ಏರ್ತಾ ಉಂಟು. ಇನ್ನೇನಾಗ್ತದೆ ಗೊತ್ತಿಲ್ಲ. ನಮಗೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಕೃಷಿಯನ್ನು ನಂಬಿ ಇಲ್ಲಿ ಇರುವುದು. ನಾವು ಕೃಷಿ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗ್ತದೆ? ನಮಗೆ ಕೃಷಿಯಲ್ಲಿ ಜೀವನ ಹೋಗ್ಬೇಕಲ್ಲ. ನಮಗೆ ಬೇರೆ ಏನಾದರೂ ಉಂಟಾ? ಏನೂ ಇಲ್ಲ. ನಾವು ಕೃಷಿಯಲ್ಲಿ ಇರುವುದು. ಕೃಷಿಯನ್ನು ನಂಬಿ ನಾವು ಜೀವನ ಮಾಡ್ತಾ ಇದ್ದೇವೆ. ನಾವು ಬಿಟ್ಟು ಹೋಗ್ಬೇಕು.